ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂದರೆ ಯಾವುದಾದ್ರು ಒಂದು ಸಮುದಾಯ ಭವನ ತೆಗೆದುಕೊಂಡು ಅಲ್ಲಿ ಹೊರಗಡೆ ಟೆಂಟ್ ಹಾಕ್ಬಿಟ್ಟು ಸಭೆಗಳನ್ನು ನಡೆಸಬೇಕು. ಉಟ್ಕೊಂಡು ಶಾಸಕರು ಮನೆಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆಗದೆ ಹೋದಲ್ಲಿ ಪಾರ್ಟಿಲಿರೋರು ಬರೋದಿಲ್ಲ, ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಡ್ಡಾಯವಾಗಿ ನೀವು ಯಾರು ಕೂಡ ಶಾಸಕರ ಮನೆಯಲ್ಲಿ ಸಭೆಗಳನ್ನು, ಪಕ್ಷದ ಸಭೆಯನ್ನು ಅವ್ರನ್ನ ಮೀಟಿಂಗ್ ಮಾಡೋದು ಮತ್ತೊಂದು ಅವ್ರ ಕಷ್ಟ ಸುಖ ವಿಚಾರಿಸೋದೆಲ್ಲ ಮಾಡ್ಕೊಳ್ಳಿ. ಆದರೆ ಪಾರ್ಟಿ ವರ್ಕರ್ಸ್ ಮೀಟಿಂಗ್ ಏನಿದೆ ಅದನ್ನು ಶಾಸಕರು ಮನೆ ಬಿಟ್ಟು ಹೊರಗಡೆ ಮಾಡಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಜೊತೆಗೆ ಕಳೆದ 5 ವರ್ಷ ಆದಮೇಲೆ 2 ಟರ್ಮ್ ಆದಮೇಲೆ ಯಾರ್ಯಾರು ಬ್ಲಾಕ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದಾರೆ ಅವ್ರನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ, ಸಕ್ರಿಯ ಇಲ್ಲದೆ ಹೋದೆಲ್ಲ ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. 1 ತಿಂಗಳ ಒಳಗಡೆ ಅವರು ಸಮಿತಿಗಳನ್ನು ಎಲ್ಲೆಲ್ಲಿ ಉಳ್ಕೊಂಡಿದೆ ಆ ಎಲ್ಲ ಸಮಿತಿಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದೇನೆ. ಈಗ ಇರೋರ ಜೊತೆಲೇ ಬೇಕಾದ್ರೆ ಕೂತ್ಕೊಂಡು ಮಾಡಲಿ, ಅಧ್ಯಕ್ಷ ಸ್ಥಾನ ಎಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಅದನ್ನು ಮಾಡಲಿ. 1. 2ನೇದು, ನಾವು ಹೊಸ ಡಿಪಾರ್ಟ್ಮೆಂಟ್ನ ನಾವು ಮಾಡ್ತಾ ಇದ್ದೇವೆ. ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು. ಈಗಾಗಲೇ ಗ್ರಾಜ್ಯುಯೇಟ್ ಸೆಲ್ಗೆ ನಾನು ನೇಮಕ ಮಾಡಿದ್ದೇನೆ, ಟೀಚರ್ ಸೆಲ್ಗೂ ನೇಮಕ ಮಾಡಿದ್ದೇನೆ. ಸ್ಲಮ್ ಕಾಂಗ್ರೆಸ್ಸು ಮತ್ತು ಅಪಾರ್ಟ್ಮೆಂಟ್ಸ್ ಆ್ಯಂಡ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಅದು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಮತ್ತು ಬ್ಲಾಕಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಕಮಿಟಿಯನ್ನು, ಅದಕ್ಕೆ ಅಧ್ಯಕ್ಷರು ಮತ್ತು ಅದಕ್ಕೆ ಪದಾಧಿಕಾರಿಗಳು. ಏಕೆಂದರೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರು ನಗರ ಆಗಲಿ ಎಲ್ಲೇ ಆಗಲಿ ಕಾರ್ಪೊರೇಷನ್ಗಳ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಇದು ಅಪಾರ್ಟ್ಮೆಂಟ್ಸಲ್ಲಿ ಒಂದೊಂದು 2-2 ಸಾವಿರ 3-3 ಸಾವಿರ ಓಟ್ ಇದೆ. ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವು ಕ್ಷೇತ್ರ 5 ಲಕ್ಷ 6 ಲಕ್ಷ 7 ಲಕ್ಷ ಎಲ್ಲ ಓಟ್ ಇದೆ. ಆ ದೃಷ್ಟಿಯಿಂದ ಅದಕ್ಕೆ ನಾನು ಭಾಳ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗಿ ಭೇಟಿ ಮಾಡಿದ್ದೆ. ಅವ್ರದ್ದು ಏನೇನೋ ಸಮಸ್ಯೆಗಳೆಲ್ಲ ಕೂಡ ಇದೆ, ಅದನ್ನೆಲ್ಲ ಗಮನಿಸಬೇಕು ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ ಆರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಡಿಪಾರ್ಟ್ಮೆಂಟನ್ನು